ಪಂಚಮಸಾಲಿ ಸಮುದಾಯದಲ್ಲಿ ಪಂಚಪೀಠ ಫೈಟ್ ಜೋರಾಗಿದೆ. ಈಗಾಗಲೇ ರಾಜ್ಯದಲ್ಲಿ 3 ಪೀಠಗಳು ಪಂಚಮಸಾಲಿ ಪೀಠಗಳು ಅಸ್ತಿತ್ವದಲ್ಲಿ ಇದೆ. ಮುಂದಿನ ದಿನಗಳಲ್ಲಿ ಮತ್ತೆ 2 ಪೀಠಗಳು ತಲೆ ಎತ್ತುತ್ತವಾ ಅನ್ನುವಂತಹ ಪ್ರಮುಖವಾದಂತಹ ಚರ್ಚೆ ನಿನ್ನೆಯಿಂದ ಶುರುವಾಗಿದೆ. ಯಾಕಂದ್ರೆ ನೆನ್ನೆ ಹುಬ್ಬಳ್ಳಿಯಲ್ಲಿ ಆದಂತಹ ಆ ಒಂದು ಹೈ ವೋಲ್ಟೇಜ್ ಮೀಟಿಂಗ್. ಈಗಾಗಲೇ ರಾಜ್ಯದಲ್ಲಿರೋದು 3 ಪೀಠಗಳು. ಮುಂದಿನ ದಿನಗಳಲ್ಲಿ ಮತ್ತೆ 2 ಪೀಠಗಳು ತಲೆ ಎತ್ತುತ್ತಾ ಪಂಚಮಸಾಲಿ ಪೀಠಗಳು 5 ಆಗತ್ತಾ. ಒಂದೊಂದು ವಿಭಾಗಕ್ಕೆ ಒಂದೊಂದು ಪಂಚಮಸಾಲಿ ಪೀಠ, ಇದರಲ್ಲಿ ಒಂದು ಮಹಿಳಾ ಪೀಠ ಅಸ್ತಿತ್ವಕ್ಕೆ ತರುವಂತಹ ಚಿಂತನೆ ಕೂಡ ಇದೆ. ಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸ್ತಾರ? ಹಾಗಾದ್ರೆ ಸ್ವಾಮೀಜಿಯ ನಡೆ ಸರಿಯಾಗಬೇಕು ಅಂತ ಮುಖಂಡರು ಚರ್ಚೆ ಮಾಡಿದ್ದಾರೆ ನೆನೆಯಾದಂಥ ಸಭೆಯಲ್ಲಿ. ಪಂಚಮಸಾಲಿ ನಾಯಕರ ಈ ನಡೆ ನೆನ್ನೆಯ ಆ ಒಂದು ಸಭೆ ಬಹಳಷ್ಟು ಕುತೂಹಲಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ರಾಜ್ಯದಲ್ಲಿರೋದು 3 ಪಂಚಮಸಾಲಿ ಪೀಠಗಳು, ಕೂಡಲ ಸಂಗಮ ಪೀಠ ಸೇರಿದಂಗೆ ಮತ್ತೆ 2 ಪೀಠಗಳನ್ನ ಅಸ್ತಿತ್ವಕ್ಕೆ ತರುವಂತಹ ಚಿಂತನೆ ನಡೀತಾ ಇದೆ. ಮುರುಗೇಶ್ ನಿರಾಣಿ, ಪಂಚಮಸಾಲಿ ಸಮುದಾಯದ ಪ್ರಮುಖ ಮುಖಂಡರು ಸೇರಿದಂಗೆ ಅನೇಕ ನಾಯಕರು ನಿನ್ನೆ ಹುಬ್ಬಳ್ಳಿಯಲ್ಲಿ ಮೀಟಿಂಗ್ ಮಾಡಿದ್ರು. 5 ಪೀಠ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ಈ ಸಮಾಜ ದೊಡ್ಡದಿದೆ, ಅದ್ರ ಸಲ 3 ನಾವೇ ಮಾಡಿದ್ದು, ನಾವೇ ಮುಂದಿದ್ದು, ಇನ್ನೂ 2 ಮಾಡ್ತಾ ಇದೀವಿ. ನಾವು ಒಂದಾಗಿ ಹೋಗ್ಬೇಕು ಅನ್ನೋಂಥ ನಮ್ ಚರ್ಚೆ ಆಗ್ಬೇಕಂತ ನನ್ನ ವಿಚಾರ. ಉಳಿದವ್ರ ಹಂಗಿದೆ ನನಗೇನು ಗೊತ್ತಿಲ್ಲ. 80 ಲಕ್ಷ ಜನ ಇರುವಂತ ಈ ದೊಡ್ಡ ಸಮಾಜ, ಮುರುಗೇಶ್ ನಿರಾಣಿ, ಪ್ರಬಂಧ ಹುಣಸಕಟ್ಟಿ, ನಮ್ಮ ಹಿರಿಯರು ಕೂಡಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದಲ್ಲ. ಇದು ಸಮಾಜದ ಕೆಲಸ. ಎಲ್ಲರೂ ಒಗ್ಗಟ್ಟಾಗಿ ಒಂದು 80 ಲಕ್ಷ ಮೀಟಿಂಗ್ ಕರೆಯಕ್ಕಾಗಲ್ಲ. ಅದ್ರ ಸಲಾಗಿ ಪ್ರಮುಖರು ಅನ್ನುವಂಥ +or-100 ಅದಕ್ಕೆ ಒಬ್ಬೊಬ್ಬರು ಪಕ್ಷಾತೀತವಾಗಿ ಮತ್ತು ಎಲ್ಲಾ ವಿಭಾಗಗಳಿಂದನೂ ಸಹಿತ ಕರೆದು ಹೋಲ್ ಡೇ 1 ಡೇ ನಾವು ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಬರ್ತೇವೆ. ಇವತ್ತು ನಾವು ಗುರುಗಳು ಕೂಡ ಈಗೇನು ನಮ್ಮ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಸೂಕ್ಷ್ಮವಾಗಿ ಅವ್ರಿಗೆ ಹೇಳ್ತಾ ಇದೆ, ಈ ರೀತಿ ನಡೆಗಳನ್ನು ತಾವು ನಿಲ್ಲಿಸದೇ ಇದ್ರೆ ನಾವು ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಅನೇಕ ನಮ್ಮ ಹಿರಿಯ ನಾಯಕರನ್ನ ಸಂಪರ್ಕಿಸಿ ನಾವೆಲ್ಲ ಸಭೆಯನ್ನ ಮಾಡಿ ಮುಂದಿನ ನಿರ್ಣಯವನ್ನು ನಾವು ಕೈಗೊಳ್ತೇವೆ. ಯಾಕಂದ್ರೆ ಸಮಾಜ ಬಹಳ ದೊಡ್ಡದು. ಸಮಾಜ ಅನ್ನೋದು ಒಗ್ಗಟ್ಟಾಗಿರ್ಬೇಕು. ನಮ್ಗೆ 2 ಪೀಠ ಇರ್ಬೋದು, ಆದರೆ ಸಮಾಜಕ್ಕೆ ನಾನು ಬಹಳ ಸರಿ ಹೇಳ್ತೀನಿ, ಪಂಚಮಸಾಲಿ ಸಮಾಜ ಅನ್ನೋದು ಬಹಳ ದೊಡ್ಡದು. ಆ ಸಮಾಜ ಒಗ್ಗಟ್ಟಾಗಿರ್ಬೇಕು. ಸಮಾಜದ ಗುರುಗಳನ್ನ ಬೇಕಾದಷ್ಟು ಮಾಡೋಣ, ಆದ್ರೆ ಗುರುಗಳು ಕೂಡ ಅವ್ರ ನಡೆಗಳು ಸರಿಯಾಗಿರ್ಬೇಕಲ್ಲ. ಅದನ್ನ ನೆನೆಸುವಂತ ಹಕ್ಕು ಸಮಾಜಕ್ಕಿದೆ, ಸಮಾಜದ ಹಿರಿಯರಿಗಿದೆ, ಅದು ಧರ್ಮದರ್ಶಿಗಳಿಗೂ ಇದೆ. ಅದನ್ನ ನಾವು ಇವತ್ತು ಹೇಳ್ತಾ ಇದ್ದೀವಿ ಅವ್ರಿಗೆ ಸೂಕ್ಷ್ಮವಾಗಿ. ಅವ್ರು ತಿಳ್ಕೊಳ್ಳೋದು ಇದ್ರೆ ಮುಂದೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಜನಪ್ರತಿನಿಧಿಗಳು ಏನ್ ನಿರ್ಣಯ ಮಾಡ್ತಾರ ಅದನ್ನು ಖಂಡಿತವಾಗಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಮಸುಂಡಿ ಲೈವ್ ನಲ್ಲಿದ್ದಾರೆ. ಶಿವರಾಮ್, ಶ್ರೀಗಳಿಗೆ ಈಗಾಗಲೇ ಕಂಟಕ ಶುರುವಾಗಿದ್ದು ಯಾಕೆ ಅನ್ನುವಂಥ ವಿಚಾರ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕಂದ್ರೆ ಯತ್ನಾಳ್ ಅವರ ಬೆನ್ನಿಗೆ ನಿಂತುಕೊಂಡು ಅನೇಕ ಹೇಳಿಕೆಗಳನ್ನು ಕೊಟ್ಟಿರೋದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅನ್ನುವಂಥದ್ದು ಪಂಚಮಸಾಲಿ ನಾಯಕರ ಅಥವಾ ಬಿಜೆಪಿ ಮುಖಂಡರ ಪ್ರತಿವಾದ ಆಗಿದೆ. ಈ ನಿಟ್ಟಿನಲ್ಲಿ ನಿನ್ನೆಯಾದಂತಹ ಆ ಒಂದು ಹೈ ವೋಲ್ಟೇಜ್ ಸಭೆ ಬಹಳಷ್ಟು ಕುತೂಹಲಗಳಿಗೆ ಕಾರಣ ಆಗಿದೆ. ಒಂದು, ಶ್ರೀಗಳ ಶಕ್ತಿಯನ್ನ ಕುಗ್ಗಿಸುವ ನಿಟ್ಟಿನಲ್ಲಿ ಈ ಪಂಚಪೀಠಗಳ ತೀರ್ಮಾನವನ್ನ ಮಾಡಲಾಗಿದೆಯಾ? ಈಗ 3 ಪೀಠಗಳು ಅಸ್ತಿತ್ವದಲ್ಲಿದೆ ರಾಜ್ಯದಲ್ಲಿ. ಬಾಕಿ ಅಂದ್ರೆ ಬರುವಂತಹ ಹೊಸ ಪೀಠಗಳು 2 ಪೀಠಗಳು, ಒಂದು ಮಹಿಳಾ ಪೀಠ ಸೇರಿದಂಗೆ ಆ 2 ಪೀಠಗಳು ಬಂದ್ರೆ ಯಾವ ಭಾಗದಲ್ಲಿ ನಿರ್ಮಾಣ ಮಾಡ್ತಾರೆ? ಅರುಣ್, ಈಗ ಮುಖ್ಯವಾಗಿ ಏನಂದ್ರೆ ಈಗೇನು 3 ಪೀಠಗಳಿದಾವೆ. ಯಾಕಂದ್ರೆ ಮೊದಲು ಒಂದೇ ಪೀಠ ಇತ್ತು, ನಂತರ 3 ಪೀಠಗಳಾಗಿದ್ದಾವೆ. ಆದರೆ 3 ಪೀಠಗಳಿದ್ರೂ ಸಹ ಒಂದಕ್ಕೊಂದು ಕೋಆರ್ಡಿನೇಷನ್ ಇಲ್ಲ. ಮತ್ತೊಂದು ಕಡೆ ಏನಂದರೆ ತಮ್ಮದೇ ನಿರ್ಣಯ ತಮ್ಮದೇ ಆದ ರೀತಿಯಲ್ಲಿ, ಅಂದರೆ ಸಮಾಜದ ಕಂಟ್ರೋಲ್ನಲ್ಲಿ ಇಲ್ಲದ ರೀತಿಯಲ್ಲಿ ಈ ಕೆಲವೊಬ್ಬ ಮಠಾಧೀಶರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ಪೀಠಗಳೇನೆಂದರೆ ತಮ್ಮ ಸ್ವಂತಕ್ಕೆ ಅನ್ನೋ ರೀತಿಯಲ್ಲೇ ಬಳಕೆ ಆಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಗಳೇನು ಯತ್ನಾಳ್ ಪರವಾಗಿ ನಿಂತಿರೋದು ಇತ್ಯಾದಿಗಳನ್ನ ಅವರು ಪ್ರಸ್ತಾಪ ಮಾಡೋ ಮೂಲಕ, ಜೊತೆಗೆ ಇವರು ಏನು ಜಯಮೃತ್ಯುಂಜಯ ಸ್ವಾಮಿಗಳ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಒಂದು ಗಂಭೀರ ಚಿಂತನೆ ಒಂದು ಕಡೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಈ 3 ಪೀಠಗಳ ಜೊತೆಗೆ ಮತ್ತೆರಡು ಪೀಠಗಳನ್ನ ರಚಿಸುವಂಥ ಒಂದು ಲೆಕ್ಕಾಚಾರ ನಡೆದಿದೆ. ಅಂದರೆ ಈಗ 3 ಪೀಠಗಳಿದ್ದಾವೆ. ಆ 3 ಪೀಠಗಳಿಗೆ ಮೂಗುದಾರ ಬೀಳಬೇಕಂದ್ರೆ ಮತ್ತೆರಡು ಪೀಠ ಅಸ್ತಿತ್ವಕ್ಕೆ ಬರಬೇಕು. ಇಲ್ಲಿ ಒಂದು ಮಹಿಳಾ ಪೀಠನೂ ಸಹ ರಚನೆ ಮಾಡಬೇಕು. ಜೊತೆಗೆ ಏನಂದರೆ ಇಲ್ಲಿ 4 ವಿಭಾಗಗಳಂದರೆ ಕಲಬುರಗಿ ಇರ್ಬೋದು, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮೈಸೂರು ಕರ್ನಾಟಕ ಮತ್ತು ಬೆಂಗಳೂರು, ಹೀಗೆ 4 ವಿಭಾಗಗಳಿಗೆ 4 ಪೀಠಗಳನ್ನು ರಚನೆ ಮಾಡೋದು. ಅಂದರೆ ಎಲ್ಲೋ ಒಂದು ಕಡೆ ಈಗಿರೋ 3 ಪೀಠಗಳಂದರೆ ಇಡೀ ರಾಜ್ಯಾದ್ಯಂತ ವ್ಯಾಪ್ತಿ ಹೊಂದಿದ್ದಾವೆ.
ಹಾಗಾಗಿ ಏನಂದರೆ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಎಲ್ಲೆಲ್ಲೋ ಸಂಚಾರ ಮಾಡ್ತಾರೆ, ಏನೇನೋ ಕಾರ್ಯಕ್ರಮಗಳು ಮಾಡ್ತಾರೆ. ಆ ಒಂದು ಏನು ವಿಭಾಗವಾರು ಪೀಠಗಳು ಮಾಡಿದ್ರೆ ಆ ವಿಭಾಗಕ್ಕೆ ಅವ್ರು ಸೀಮಿತ ಆಗ್ತಾರೆ ಅನ್ನೋದು ಒಂದು. ಅಂದರೆ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಸ್ವಾಮೀಜಿಗಳು ಯಾರು ಪೀಠಾಧಿಪತಿಗಳಾಗಿರ್ತಾರೆ ಅವ್ರಿಗೆ ಒಂದು ವ್ಯಾಪ್ತಿನ ಬೌಂಡ್ರಿನ ಫಿಕ್ಸ್ ಮಾಡೋ ಮೂಲಕ ಅವ್ರಿಗೆ ಕಡಿವಾಣ ಹಾಕೋದು ಒಂದು ಕಡೆ, ಮತ್ತು ಈಗೇನು ಪೀಠಗಳಿದ್ದಾವೆ ಆ ಪೀಠಗಳನ್ನ ಸಮಾಜದ ಕಂಟ್ರೋಲಿಗೆ ತೆಗೆದುಕೊಳ್ಳೋ ಒಂದು ಲೆಕ್ಕಾಚಾರದಲ್ಲಿ ಈಗ ಪಂಚಪೀಠಗಳ ಒಂದು ರಚನೆಯ ಲೆಕ್ಕಾಚಾರ ನಡೆದಿದೆ. ಅದು ಮುಂದಿನ ಸಭೆಯಲ್ಲಿ ಒಂದು ಅಂತಿಮ ಮತ್ತಷ್ಟು ಒಂದು ಸ್ವರೂಪ ಅಂತಿಮ ಸ್ವರೂಪ ಬರುವಂಥ ಸಾಧ್ಯತೆಗಳಿದಾವೆ. ಒಟ್ಟಾರೆ ಈಗೇನು ಪಂಚಮಸಾಲಿ ಸಮುದಾಯದಲ್ಲಿ ಪಂಚಪೀಠಗಳದೇ ಒಂದು ದೊಡ್ಡ ಚರ್ಚೆಯಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ಶಿವರಾಮ ಮಸುಂಡಿ. ಎಲ್ಲ ಡೀಟೇಲ್ಸ್ಗೆ ನೋಡೋಣ ಏನಾಗುತ್ತೆ ಅನ್ನೋದು.